ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಪಿಜ್ಜಾ. ಮನೇಲಿ ಪಿಜ್ಜಾ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ರೆಸಿಪಿ. ನಾನು ಇದನ್ನು ವಿತೌಟ್ ಅವನ್ ಪ್ಯಾನಲ್ಲಿ ಮಾಡಿರೋದು ಮತ್ತು ವಿತೌಟ್ ರೆಡಿಮೇಡ್ ಬೇಸ್. ಇದು ಮಾಡೋದು ಕೂಡ ತುಂಬ ಈಸಿ, ತುಂಬ ಚೀಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದಕ್ಕೆ ಫಸ್ಟ್ ಒಂದು ಬೌಲಿಗೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟು, ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನ್ ಅಷ್ಟು ಶುಗರ್, ಆಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಈಸ್ಟ್ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ ಬೇಯಿಸೋದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿ, ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿ, ಜಾಸ್ತಿ ಬಿಸಿ ಅಲ್ಲ, ಲೂಕ್ ವಾರ್ಮ್ ವಾಟರ್ನ ಆ್ಯಡ್ ಮಾಡಿ, ಚಪಾತಿಗೆ ಕಲಿಸ್ತೀವಲ್ಲ ಆ ಹದಕ್ಕೆ ಡೋನ ಕಲಿಸ್ಕೊಂಡು 1 ಅವರ್ ರೆಸ್ಟಿಗೆ ಬಿಡಲೇಬೇಕು. ಆಮೇಲೆ ಇನ್ನೊಂದು ಕಡೆ ಒಂದು ಬೌಲಿಗೆ 150 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ. ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗಿಡಿ. 5 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ನೀವು ಚಿಕನ್ ಯೂಸ್ ಮಾಡಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಪನೀರ್ ಯೂಸ್ ಮಾಡ್ಬೋದು, ಇದ್ರ ಬದಲಿಗೆ ಪನೀರ್ ನಿಮಗೆ ಯಾವ ವೆಜಿ ಬೇಕು ಅದನ್ನು ನೀವು ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಈ ಚಿಕನನ್ನು ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಬಿಟ್ಟಿದ್ದೀನಿ. ನೆಕ್ಸ್ಟ್ 5-10 ಮಿನಿಟ್ಸ್ ಆದಮೇಲೆ ತೆಗ್ದು ನೋಡಿದರೆ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ತೆಗ್ದು ಸೈಡಿಗಿಡಿ. ನೋಡಿ, ಈಗ ಇದು ಸೈಜಲ್ಲಿ ಸ್ವಲ್ಪ ಡಬಲ್ ಆಗಿದೆ. ಇದನ್ನು ಪಂಚ್ ಮಾಡಿ ಇದ್ರ ಏರನ್ನು ರಿಮೂವ್ ಮಾಡಿ ಕೈಯಿಂದ ಇನ್ನೊಂದು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ನಾನು ಇದರಲ್ಲಿ ಒಂದೇ ಒಂದು ಪಿಜ್ಜಾ ಮಾಡ್ತಿದ್ದೀನಿ. ನಿಮಗೆ ಥಿನ್ ಕ್ರಸ್ಟ್ ಇಷ್ಟ ಅಂದರೆ ನೀವು 2 ಪಿಜ್ಜಾ ಮಾಡ್ಬೋದು. ನನಗೆ ಥಿನ್ ಇಷ್ಟ ಇಲ್ಲ, ಅದಕ್ಕೆ ನಾನು 1 ಪಿಜ್ಜಾ ಮಾಡ್ತಿದ್ದೀನಿ ಇಷ್ಟು ಡೋಯಿಂದ. ನೋಡಿ, ಈ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಾಕಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ನಿಮಗೆ ರೌಂಡು ಎಷ್ಟು ದಪ್ಪ ಬೇಕು, ಎಷ್ಟು ಥಿನ್ ಬೇಕು, ಎಷ್ಟು ಆ ಥರ ನೀವು ಲಟ್ಟಿಸ್ಕೋಬೋದು. ನೋಡಿ, ನನಗೆ ದಪ್ಪ ಇಷ್ಟ, ಸೊ ನಾನು ಈ ಥರ ಲಟ್ಟಿಸ್ಕೊಳ್ತಿದ್ದೀನಿ. ನೋಡಿ, ನಂದು ಇಷ್ಟು ದಪ್ಪ ಇದೆ. ಇವಾಗ ಇದನ್ನು ನಾನು ಫೋಕಿಂದ ಚೆನ್ನಾಗಿ ಎಲ್ಲ ಸೈಡ್ಸಲ್ಲಿ ಹಿಂಗೆ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ಈ ಥರ ಮಾಡಲಿಲ್ಲ ಅಂದರೆ ಅದು ಊದ್ಕೊಬಿಡುತ್ತೆ ಬಲೂನ್ ಉದ್ದಂಗೆ. ನಾವಿಲ್ಲಿ ಬೇಕಿಂಗ್ ಪೌಡರ್ ಮತ್ತು ಈಸ್ಟನ್ನು ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೆ. ಸೊ ಈ ಥರ ಎಲ್ಲ ಕಡೆ ಮಾಡಿಬಿಟ್ಟು ತೆಗೆದಿಟ್ಕೊಂಡು, ನಾನಿಲ್ಲಿ ಓವನ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ನಾನು ಒಂದು ಹಳೆ ತವಾ ಇರುತ್ತಲ್ಲ ಅದ್ರ ಮೇಲೆ ನಾನ್ ಸ್ಟಿಕ್ ಪ್ಯಾನನ್ನು ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಈ ಪಿಜ್ಜಾ ಬೇಸನ್ನು ಅದ್ರ ಮೇಲೆ ಇಟ್ಟು, ಆಯಿಲ್ ಹಾಕೋದ್ರಿಂದ ಇದು ಅಂಟ್ಕೊಳ್ಳಲ್ಲ ಪ್ಯಾನ್ಗೆ, ಸೊ ಎಣ್ಣೆ ಹಾಕಿ ಕಂಪಲ್ಸರಿ. ನೆಕ್ಸ್ಟ್ ಇದಕ್ಕೆ ನಾನು ಪಿಜ್ಜಾ ಬೇಸನ್ನು ಹಾಕಿ 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ. ಜಸ್ಟ್ 2 ಮಿನಿಟ್ಸ್ ಬಿಡಿ ಸಾಕು. ನೆಕ್ಸ್ಟ್ ಈ ಕಡೆ ನಾನು ಪಿಜ್ಜಾ ಸಾಸಲ್ಲಿ ಕೆಚಪ್ ಮತ್ತು ಮಯೋನೀಸು, ಪಿಜ್ಜಾ ಸಾಸ್ 3 ಮಿಕ್ಸ್ ಮಾಡಿ ಒಂದು ಸಾಸ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ಇದು ಎಷ್ಟು ಫ್ಲಫಿ ಕಾಣಿಸ್ತಿದೆ ಪಿಜ್ಜಾ ಬೇಸ್. ಬರೀ 2 ಮಿನಿಟ್ಸ್ ಬಿಟ್ಟಿದ್ದು ನಾನು ಲೋ ಫ್ಲೇಮಲ್ಲಿ. ಅದನ್ನು ತೆಗೆದಿಟ್ಕೊಂಡು ಈಗ ನಾನು ಪಿಜ್ಜಾ ಸಾಸನ್ನು ಇದ್ರ ಮೇಲೆ ಚೆನ್ನಾಗಿ ಎಲ್ಲ ಕಡೆನೂ ಹಾಕಿ, ಪಿಜ್ಜಾ ಸಾಸನ್ನು ಚೆನ್ನಾಗಿ ಹಾಕಿ, ಪಿಜ್ಜಾ ಸಾಸ್ ಇದ್ರೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಮೊಸರೆಲ್ಲಾ ಚೀಸ್ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಯಾವ ಚೀಸ್ ಇದೆ, ಚೀಸ್ ಕ್ಯೂಬ್ಸ್ ಇದ್ರೂ ಕೂಡ ನೀವು ಹಾಕೋಬೋದು. ನಾನು ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೆ, ಅದು 2 ಕೂಡ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಸ್ವೀಟ್ ಕಾರ್ನು, ಆಲಿವ್ಸು ಮತ್ತು ಮಶ್ರೂಮ್ಸ್, ನಿಮ್ಮ ಹತ್ರ ಯಾವ ಟಾಪಿಂಗ್ಸ್ ಇದೆ ನೀವು ಆ ಟಾಪಿಂಗ್ಸ್ನ ಹಾಕ್ಬೋದು. ನಾನಿಲ್ಲಿ ಬರೀ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಕೂಡ ಆ್ಯಡ್ ಮಾಡಿ ಅದ್ರ ಮೇಲೆ ನಾನು ಮೊಸರೆಲ್ಲಾ ಚೀಸ್ ಮತ್ತು ಶೆಡರ್ ಚೀಸ್ನ ಹಾಕ್ತಿದ್ದೀನಿ. ಚೀಸ್ ಜಾಸ್ತಿ ಹಾಕಿ ಕಂಜೂಸ್ ಮಾಡಬೇಡಿ. ಎಷ್ಟು ಚೀಸ್ ಜಾಸ್ತಿ ಇರುತ್ತೆ ಪಿಜ್ಜಾ ಮಜಾನೇ ಅಷ್ಟು ಬರುತ್ತೆ. ಮಕ್ಕಳಿಗೂ ಕೂಡ ತುಂಬ ಚೀಸಿಯಾಗಿರಬೇಕು. ನಮ್ಮ ಮಕ್ಕಳಿಗೆ ಇದು ಕಡಿಮೆ ಆಯಿತು ಚೀಸ್ ಅಂದರು. ಇದಕ್ಕೆ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಕಿದ್ರೇ ಪಿಜ್ಜಾದು ಸ್ಮೆಲ್ಲು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆರಿಗ್ಯಾನೋ ಹಾಕಿ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಟರೆ ಪಿಜ್ಜಾ ರೆಡಿ. ನೋಡಿ, ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಕಟ್ ಮಾಡಿ ಸರ್ವ್ ಮಾಡಿ. ತುಂಬ ಚೀಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ನಾನು ಹೇಳೋ ಥರ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.